ಬಂದದ್ದೆ ಮಾರ ಸೈಕಲ್ ಅವನು ಯಾಕ ಬ್ರದರ್ ಮಗನೇ ಏನೋ ಮಾಡ್ತಿದ್ಯಾ ಎಸ್ ಬೇಲೂರಿಂದ ಹೊರಟು ಹಂಗಾಗಿತ್ತು ಸೊ ಇವತ್ತೆಲ್ಲ ಬ್ಯಾಟ್ರಿ ತೆಗೆದು ಹಾಕಿದೆ ಸೊ ಥಿಂಕ್ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಆಗ್ತಾ ಇದೆ ಏನು ತೊಂದರೆ ಇಲ್ಲ ಅನ್ಕೋತೀನಿ ಚಾರ್ಜ್ ಕೂಡ ಆಗ್ತಿದೆ ಚಲೋ ಇಲ್ಲಿಂದ ಒಂದು 300 ಕಿಲೋಮೀಟ್ರ್ ತೋರಿಸ್ತಾ ಇದೆ 30 ಕಿಲೋಮೀಟ್ರ್ ಟು ರಿಂಗ್ ರೋಡ್ ಇಲ್ಲ ಗಜಲಕ್ಷ್ಮೀ ದೇವಿಯ ಹೆಬ್ಬಾಗಿಲು ಅಲ್ಲೊಂದು ಕೆರೆ ಇದೆ ನೋಡು ಓ ಡಾಲರ್ಸ್ ಕಾಲೋನಿಯಾ ಡೊಂಗಳ ಗೊಂಗಳ ಲೌಡ ನನ್ನ ಮಗನೇ ಏನೋ ಮಾಡ್ತಿದ್ಯಾ ಚಂದ್ರಪಟ್ಟಣ ಬಂದದ್ದೆ ಮಾರ ಸೈಕಲ್ ಅವನು ಹೈವೇಯಿಂದ ಒಳಗೆ ತಗೊಂಡ್ವಿ ದಾಬಾಸ್ಪೇಟೆ ರೂಟು ಹೈವೇಲಿ ಹೋಗ್ಬೋದು ಬಟ್ ನಾವು ಈ ಕಡೆಯಿಂದ ಹೋಗುವಂಥ ದಾಬಾಸ್ಪೇಟೆ ಆಗಿ ಆ ಕಡೆಯಿಂದ ದೊಡ್ಡಬಳ್ಳಾಪುರ ಹಂಗೆ ಕನೆಕ್ಟ್ ಮಾಡ್ಕೊಂಡು ಹೋಗುವಂಥ ಸ್ವಲ್ಪ ಸಿಟಿ ಎಂಟ್ರಿ ಆಗೋದು ಬೇಡ ಅಂತ ಒಂದು ಊಟಕ್ಕೆ ನಿಲ್ಲಿಸ್ಬೇಕು 1:02 ಆಯಿತು ಹಶ್ವಾಗ್ತಿದೆ ನಾನು ಹೈವೇ ಊಟ ಮಾಡಿಲ್ಲ ಯಾಕಂದರೆ ಮೊದಲೇ ನಿದ್ದೆ ಬಂದಂಗೆ ಆಗ್ತಿತ್ತು ಪುನಃ ಬೇಡ ಅಂತ ಇಲ್ಲಾಂದರೆ ಮತ್ತೆ ಹೈವೇಲಿ ಭಾರಿ ಕಷ್ಟ ಆಗುತ್ತೆ ಗಾಡಿ ತುಂಬ ಪ್ಲೇಸಸ್ ಇದೆ ಇಲ್ಲಿ ಎಲ್ಲೋ ಯಾರ್ಯಾರ್ದೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದ್ದು ನೆನಪು ನೋಡುವಾಗ ಹೋಗ್ಬೇಕು ಅನಿಸುತ್ತೆ ಬಟ್ ಇಲ್ಲಿಗೆ ಬಂದಿರೋದ್ರೆ ಹೋಗ್ಬೋದಿತ್ತು ಬಟ್ ನಮ್ಮದು ಇನ್ನೂ ಜರ್ನಿ ಇದೆ ಫ್ರೀ ಮಾಡ್ಕೊಂಡು ಬರಬೇಕು ಎಲ್ಲದಕ್ಕೂ ಒಂದೊಂದು 10 ದಿವಸಕ್ಕೆ ಬಂದು ಒಂದೊಂದು ಊರಲ್ಲಿ ಹಾಲ್ಟಾಗಿ ಪ್ಲೇಸಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೆಲ್ಲ ಮಾಡೋಕ್ಕೆ ಹಣೆ ಬರದಲ್ಲಿ ಬರೆದಿರಬೇಕು ಕೈಯಲ್ಲಿ ದುಡ್ಡಿರಬೇಕು ಎರಡೂ ಇಲ್ಲ ಏನು ಮಾಡೋಣ ಹೇಳಿ ಅದಕ್ಕೆ ವರ್ಷ ಇಡೀ ಪ್ಲ್ಯಾನ್ ಮಾಡಿ ಈ ಥರ ಒಂದು ಇಷ್ಟು ರೈಡಿಗೆ ದುಡ್ಡು ಒಟ್ಟು ಮಾಡಿಕೊಂಡು ಒಂದು ಅಪ್ ಆ್ಯಂಡ್ ಡೌನ್ 1,200 ಕಿಲೋಮೀಟ್ರ್ ಮಾಡೋಕ್ಕೆ ದುಡ್ಡೆಲ್ಲ ಒಟ್ಟು ಮಾಡ್ಕೊಂಡು ಬರಬೇಕಾಗುತ್ತೆ ಇನ್ನು 10 ದಿವಸ ಹೊಲ್ಟಾಗೋದೆಲ್ಲ ಭಾರಿ ಕಷ್ಟ ನೋಡುವ ದೇವರೇನಾದರೂ ಒಳ್ಳೆಯ ಕೃಪೆಯನ್ನು ತೋರಿದ್ರೆ ಹೇಳೋಕ್ಕಾಗಲ್ಲ ಯಾಕಂದರೆ ನಮಗೆಲ್ಲ ಏನಂದರೆ IT ಫೀಲ್ಡ್ ಅಲ್ಲ IT ಫೀಲ್ಡ್ ಅಂದರೆ ಬೇರೆ ವಿಷಯ ನಮಗೆ ತಿರ್ಗಾಡ್ತಿದ್ರು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಿಕೊಂಡು ದುಡ್ಡು ಮಾಡ್ಕೊಬೋದು ಅಂದರೆ ಸ್ಯಾಲ್ರಿ ಸಿಗುತ್ತೆ ಅಂತ ನಾವು ಕೆಲಸ ಮಾಡ್ಬೇಕಂದ್ರೆ ನಾವು ಮಂಗ್ಳೂರಿಗೆ ಹೋಗಲೇಬೇಕು ಅಲ್ಲಿದ್ದರೆ ಮಾತ್ರ ನಮ್ಮ ಕೆಲಸ ಆ ಥರ ನೋಡುವ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಿ ಯೂಟ್ಯೂಬಿಂದ ಸ್ವಲ್ಪ ದುಡ್ಡೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಮೇಲೆ ಏನಾದರೂ ಈ ಕನಸು ನನಸಾಗ್ಬೋದು ಏನೋ ಹೋಪ್ ಫಾರ್ ದ ಬೆಸ್ಟ್ ಮತ್ತು ಇಲ್ಲೆಲ್ಲ ರೋಟಿ ಸಿಗೋದು ಔಟ್ ಅನಿಸುತ್ತೆ ನನಗೇನೋ ಊಟನೇ ಸಿಗ್ಬೋದು ಅಲ್ಲಿ ಸಿಕ್ಕರೆ ಇನ್ನು ದಾಬಾಸ್ಪೇಟೆ ನೋಡಬೇಕು ಅದು ಸಿಟಿ ಅನಿಸುತ್ತೆ ಅಲ್ಲೆಲ್ಲ ಸಿಗ್ಬೋದು ಬಟ್ ನೋಡೋದು ವೆಜ್ ಹೋಟೆಲ್ ಯಾವ ಸಿಗುತ್ತೆ ಅದಕ್ಕೆ ನುಗ್ಸೋದು ಅದೇ ಬೇಕು ಇದೇ ಬೇಕಂತ ವೆಯ್ಟ್ ಮಾಡೋಕ್ಕೂ ಆಗಲ್ಲ ಹುಡ್ಕೊಂಡು ಹೋಗೋಕ್ಕೂ ಆಗಲ್ಲ ಒಂದು ಒಳ್ಳೆ ಬುಟ್ಟಪ್ಪಾಗ್ತದೆ
ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ನನಗಂತೂ ಕಾಣ್ತಾ ಇದೆ, ದೂರದಲ್ಲಿದೆ. ಆ ಗುಡ್ಡ ಯಾವುದಂತ ಗೊತ್ತಿದೆ ಕಮೆಂಟ್ ಮಾಡಿ. ಇದು ಮೈಲಾರಹಳ್ಳಿ, ಸೂಲೂರು ಟು ದಾಬಾಸ್ಪೇಟೆ ರೋಡಲ್ಲಿ ಬರುತ್ತೆ. ಸಾಲೂರು ನೋಡ್ದಾಗ. ಇದು ಆಲೂರು. ನೋಡಿ ಯಾವ ಗುಡ್ಡ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಸೊ ಈ ರೋಡ್ ಕೆಲಸ ಆಗ್ತಾ ಇದೆ. ಇದು ಫ್ಲೈಓವರ್ ಆದರೆ ಸಖತ್ ರೋಡು. ಹೇಗಿದೆ ಊಟ? ಓಕೆ. ಏನು ಕ್ರೌಡ್ ಒಟ್ರಾಶ್ ಇದೆ. ಚೆನ್ನಾಗಿದೆಯಾ? ಅಷ್ಟೇ ಖಾಲಿ ಎಷ್ಟು ಪಾಯಸನಾ? ಊಟ ಆಯಿತು. ದುರ್ಗಶ್ರೀ ಸಮೃದ್ಧಿ ಗ್ರ್ಯಾಂಡ್, ಒಳ್ಳೆ ಊಟ. ಹೋಗೋ ಮಾರಾಯ. ಸೊ ಹೊರಟ್ವಿ ಬಂಗಾರಪೇಟೆ. ಇಲ್ಲೇ ಮತ್ತೆ ಮನೆ ತಗೊಳ್ಳೋದು. ಒಳ್ಳೆ ರೋಡ್ ನೋಡಿ, ಖುಷಿ ಆಗ್ತದೆ. ನಾನೊಂದು ಬೊಂಡದ ಅಂಗಡಿ ಹಾಕಿ ಕೂತ್ಕೊಳ್ತೀನಿ ಇಲ್ಲಿ. ನಾನೊಂದು ಬೊಂಡದ ಅಂಗಡಿ ಹಾಕಿ ಇಲ್ಲಿ ಕೂತ್ಕೊಳ್ತೇನೆ ರೋಡ್ ಸೈಡಲ್ಲಿ. ನೀನು ಅಲ್ಲಿ ಕೆಲ್ಸಕ್ಕೆ ಹೋಗು. ಟೈಮ್ 3:30 ಆಯಿತು. ಆಲ್ಮೋಸ್ಟ್ 450 ಕಿಲೋಮೀಟ್ರ್ ಬಂದ್ವಿ. ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಸುಸ್ತಾಗ್ತಿದೆ, ಅದಕ್ಕೆ ರೋಡಲ್ಲಿ ಕೂತ್ಕೊಂಡಿದ್ದೀವಿ. ಹೊರಡೋದು, ಒಂದು ಟೀ ಕುಡಿಬೇಕು, ಹೊರಡಬೇಕು. ಬಾಯ್ ಬಾಯ್. ಎಸ್, ಹೊಸಕೋಟೆ ಚಿಂತಾಮಣಿ ರೂಟಲ್ಲಿ ನಿಲ್ಲಿಸಿದ್ವಿ ಸ್ವಲ್ಪ ಹೊತ್ತು. ಇವಾಗ ಹೊರಡ್ತಾ ಇದ್ವಿ. ಇಲ್ಲಿಂದ 55 ಕಿಲೋಮೀಟ್ರ್ ಇದೆ. 4 ಆಯಿತು, 5 ಗಂಟೆಗೆ ಮುಟ್ಬೋದು. ಸೊ ಕೋಟಿಲಿಂಗೇಶ್ವರ ನೋಡಬೇಕು ಇವತ್ತು ನಾಳೆ ಅಂತ. ಆದರೆ ಇವತ್ತೇ ಹೋಗೋದು. ಬಟ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಳ್ತಿದ್ದೀನಿ. ಕೈಕಾಲೆಲ್ಲ ನಿಲ್ತಾ ಇದೆ. ಗಂಟೆ ಮುಟ್ತೀವಿ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಗೂಗಲ್ ಪ್ರೆಡಿಕ್ಟ್ ಮಾಡಿದ್ದೆ ಅದೇ ಟೈಮಿಂಗ್. 5-10 ನಿಮಿಷ ಆ ಕಡೆ ಆಗ್ಬೋದು ಅಷ್ಟೇ. ಅದೇ ಟೈಮಿಂಗ್ ಮುಟ್ಟೋದು. ನಾವು ಎಷ್ಟು ಬೇಗ ಬಂದರೆ ಅಷ್ಟೇ, ಎಷ್ಟು ಹೋಗ್ಬೋದು. ನಾನು ಬೇಗ ಮುಟ್ತಿದ್ದೆ, ಆದರೆ ನಾನಲ್ಲಿ ಊಟದಲ್ಲ ಒಂದು ಅರ್ಧ ಗಂಟೆ ಬೇಕು. ಊಟದಲ್ಲಿ ವೇಸ್ಟ್ ಆದರೂ ಪರವಾಗಿರಲಿಲ್ಲ, ಕೂತ್ಕೊಳ್ಳೋಕೆ ಸರಿಯಾಗಲಿಲ್ಲ ಅಲ್ಲಿ. ಹಬ್ಬ ರಶಲ್ಲಿ ಸೆಲ್ಫ್ ಸರ್ವಿಸ್ ಬೇರೆ. ಅದೊಂದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದಲ್ಲ, ಪಟ ಮಾಡಿ ಎದ್ದದ್ದು ಬೇರೆ. ಇನ್ನೊಂದು ಆಕ್ಸಿಡೆಂಟ್. ಬೆಳಗ್ಗೆಯಿಂದ ಒಂದು 2 ಆಕ್ಸಿಡೆಂಟ್. ಅದು ನಾವು ಪಾಸ್ ಹಾಕಿಂತ ಸ್ವಲ್ಪ ಮುಂಚೆನೇ ಆಗಿರೋದು. ಇದು 2ನೇ ಆಕ್ಸಿಡೆಂಟ್. ಆವಾಗ ಒಂದಲ್ಲಿ ಕಾರು, ಇವಾಗ 2 ವೀಲರ್ ಅನಿಸುತ್ತೆ. ಸೊ ರಿಂಗ್ ರೋಡ್ ಅನಿಸುತ್ತೆ ಇದು. KGF 31 ಕಿಲೋಮೀಟರ್. ಸೊ ನಾವು KGF ರೂಟಲ್ಲೇ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಎಸ್, ಫಸ್ಟ್ ರಿಂಗ್ ರೋಡ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಓಹೋ,
ರಿಂಗ್ ರೋಡ್ ಓಯ್ ರಿಂಗ್ ರೋಡ್ ರಿಂಗ್ ರೋಡಾ ಇದೇ ರಿಂಗ್ ರೋಡು ನೋಡಲ್ಲ ರೋಡ್ ಹೇಳಿದ್ದು ಓಕೆ ಕೆಳಗಡೆ ಬಂದು ಸ್ಟ್ರೈಟು ಇದೇ ರೋಡ್ ಮ್ಯಾಪಲ್ಲಿ ಅದೇ ರೋಡ್ ತೋರಿಸ್ತಿರೋದು ಎಲ್ತ ಗ್ಯಾರೇಜಿಗೆ ಕಲಿಸಿದ್ರು ನಾನು ರೈತ ಲೊಕೇಶನ್ ಎಲ್ಲಿದೆ ಇವರೆಯಾ ಹಾಂ ಅವ್ರು ಅಲ್ಲೇ ಇದ್ದರು ನಾನು ಹೇಳಿ ಯಪ್ಪ ಹಾಂ ಮೊಬೈಲ್ ತೆಗಿ ಹಾಂ ನಿದ್ದೆ ಬರ್ತಿದೆ